ಹಾಯ್ ವೀಕ್ಷಕರೇ, ಇವತ್ತು ನನ್ನ ಸೂಪರ್ ಡೂಪರ್ ಆದ ರೆಸಿಪಿ ಬಟರ್ ಗಾರ್ಲಿಕ್ ಮಶ್ರೂಮ್. ಫಟ್ ಅಂತ ರೆಡಿ ಆಗುವಂಥ ರೆಸಿಪಿ ಇದು. ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ಮಶ್ರೂಮ್ ಕೂಡ ಬೇಗ ಬೆಂದ್ಬಿಡುತ್ತೆ. ಅಷ್ಟೇ ಸೂಪರಾಗಿ ಟೇಸ್ಟಿಯಾಗಿ ವಾವ್ ತುಂಬಾ ಚೆನ್ನಾಗಿರುತ್ತೆ. ವೆಜ್ಜಿಗಂತೂ ಇದು ತುಂಬಾ ಒಳ್ಳೆ ಡೆಲಿಷಿಯಸ್ ರೆಸಿಪಿ. ಬನ್ನಿ ನೋಡುವ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾನ್ಗೆ ಒಂದು 3 ಸ್ಲೈಸ್ನಷ್ಟು ಬಟರ್ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ತೇನೆ. ನೋಡಿ, ಪಾನ್ ಆಲ್ರೆಡಿ ಕಾದಿರೋದ್ರಿಂದ ಹಾಕಿದ ತಕ್ಷಣ ಅದು ಮೆಲ್ಟ್ ಆಗ್ತದೆ. ಬೇರೆ ಆಯಿಲ್ ಗೀ ಅದೆಲ್ಲ ಏನು ಬೇಡ, ಖಾಲಿ ಬಟರ್ನ ನೀವು ಮೆಲ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಫಸ್ಟು 2 ಸ್ಲೈಸ್ ನೋಡಿದ್ದೆ ಸಾಕಾಗ್ತದ ಅಂತ, ಸ್ವಲ್ಪ ಕಮ್ಮಿ ಆಗುವ ರೀತಿ ಉಂಟು. ಆಮೇಲೆ ನಾನು ಇನ್ನೊಂದು ಸ್ಲೈಸ್ ಕೂಡ ಆ್ಯಡ್ ಮಾಡಿದ್ದೆ. ಸೊ ನಿಮ್ಮ ಕ್ವಾಂಟಿಟಿ ಎಷ್ಟುಂಟು ಆ ಕ್ವಾಂಟಿಟಿ ಮೇಲೆ ಇದೀಗ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಇದಕ್ಕೆ ನಾನು ತೊಳೆದು ಕ್ಲೀನ್ ಮಾಡ್ಕೊಂಡಿರ್ತಕ್ಕಂಥ ಬಟನ್ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೇನೆ. ಸೊ ನೀರು ಹಾಕಲಿಕ್ಕಿಲ್ಲ, ಇದೆ ನೀರು ಬಿಡ್ಕೊಳ್ಳುತ್ತೆ, ಜಾಸ್ತಿ ಏನಿಲ್ಲ. ಫುಲ್ ಡ್ರೈ ಆಗೋ ತನಕ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಸೊ ಹಾಗೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ನಾವು ಸಾಲ್ಟ್ ಆಗೋ ಅವಶ್ಯಕತೆ ಇರೋದಿಲ್ಲ, ಆಮೇಲೆ ಹಾಕಿದರೆ ಆಯಿತು, ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು. ಸೊ ಈಗ ನಾನು ಜಸ್ಟ್ ಬಟರಲ್ಲಿ ಮಾತ್ರ ಫ್ರೈ ಮಾಡ್ತಿದ್ದೇನೆ. ಇದು ಸಾಲ್ಟೆಡ್ ಬಟರ್ ನಾನು ಯೂಸ್ ಮಾಡಿರೋದು. ಅನ್ಸಾಲ್ಟೆಡ್ ಆದರೆ ಸ್ವಲ್ಪ ಈಗನೇ ಸಾಲ್ಟನ್ನು ಹಾಕ್ಕೊಂಡ್ಬಿಡಿ. ಈಗ ಮಧ್ಯೆ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ವಿ ಗಾರ್ಲಿಕ್, ಇದಕ್ಕೆ ಸ್ವಲ್ಪ ನಮಗೆ ಗಾರ್ಲಿಕ್ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನು ಅಲ್ಲಿ ಹಾಕ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸೆಂಟ್ರ್ ಗ್ಯಾಪ್ ಮಾಡಿಬಿಟ್ಟು ಅಲ್ಲಿ ಹಾಕ್ಕೊಳ್ತಿದ್ದೇನೆ. ಇಲ್ಲ ನೀವು ಸಪ್ರೇಟಾಗಿ ಫ್ರೈ ಮಾಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಒಳ್ಳೆ ಫ್ಲೇವರ್ ಬರುತ್ತೆ ಇದು. ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು, ಹೊಟ್ಟೆ ಹುಳು, ಸೊ ಹಾಗೆಲ್ಲ ಹೇಳ್ತಾರಲ್ಲ, ಈಗೇ ಬೇಯಿಸ್ಕೊಟ್ರೆ ಗಾರ್ಲಿಕ್ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಈ ಮಶ್ರೂಮ್ ಜೊತೆ ಹಾಕಿ ನೀವು ಬೇಯಿಸ್ಕೊಡಿ, ಸೊ ಎಲ್ಲ ಖಾಲಿ ಆಗಿಬಿಡುತ್ತೆ ವಿದಿನ್ ಸೆಕೆಂಡಲ್ಲಿ. ಸೊ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಗಾರ್ಲಿಕ್. ತುಂಬಾ ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಈಗ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಿದ್ದೇನೆ. ಸ್ವಲ್ಪ ಅದು ಉಪ್ಪು ಹೇಳ್ಕೊಳ್ಳಿಲ್ಲ ಆದರೆ ನಿಮಗೆ ಒಂಥರ ಸಪ್ಪೆ ಸಪ್ಪೆ ಫೀಲ್ ಆಗ್ಬೋದು. ಸೊ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದು ಫುಲ್ ಇದರಲ್ಲೇ ಫ್ರೈ ಆಗಬೇಕು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿನ, ಪೆಪ್ಪರ್ ಪುಡಿನ ಆ್ಯಡ್ ಮಾಡ್ತಿದ್ದೇನೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇದರಲ್ಲಿ ನಾನು ಆರ್ಗ್ಯಾನೋನ ಯೂಸ್ ಮಾಡ್ತಿದ್ದೇನೆ. ನೀವು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಬೇಡ, ಆಪ್ಷನಲ್ ಇದು. ಹಾಕಿದರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಲಾಸ್ಟಿಗೆ ನಾನು ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಗಾರ್ನಿಷ್ಗೆ ಜಸ್ಟ್ ಸ್ವಲ್ಪ ವಿದಿನ್ 10 ಮಿನಿಟ್ಸಲ್ಲಿ ಅದು ಆಗೋಗ್ಬಿಡುತ್ತೆ. ಸೊ ಫ್ರೈ ಮಾಡ್ಕೊಳ್ಳಿ. ನಮ್ಮ ಬಟರ್ ಗಾರ್ಲಿಕ್ ಮಶ್ರೂಮ್ ರೆಡಿ ಆಗೋಗ್ಬಿಡುತ್ತೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಫಟ್ಟಂತ ರೆಡಿಯಾಗೋ ರೆಸಿಪಿ ಇದು. ಯಾವ ರೆಸ್ಟೋರೆಂಟಿಗೂ ಕಮ್ಮಿ ಇಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ನೀಟಾಗಿ ಫ್ರೈ ಆಗಿದೆ, ಸೂಪರಾಗಿ ಬಂದಿದೆ ಅಲ್ಲ. ಸರ್ವ್ ಮಾಡಿಕೊಂಡ್ರೆ ಆಗೋಯ್ತು. ಫುಲ್ ಆ ಗಾರ್ಲಿಕ್ ಎಲ್ಲ ಫುಲ್ಲು ಫ್ರೈ ಆಗಿಬಿಟ್ಟು ಈವನ್ ಮಶ್ರೂಮ್ ಕೂಡ ಫ್ರೈ ಆಗಿರುತ್ತೆ. ಒಳ್ಳೆಯೇ ಟೇಸ್ಟ್ ಆಗಿರುತ್ತೆ. ನಿಮಗೆ ಹುಳಿಗೆ ಬೇಕಾದರೆ ಸ್ವಲ್ಪ ವೆನಿಗರ್ನ ಯೂಸ್ ಮಾಡ್ಬೋದು, ಬೇಡಾದರೆ ಬೇಡ. ಸೊ ನಾನಿಲ್ಲಿ ಯೂಸ್ ಮಾಡಲಿಲ್ಲ, ನನಗೆ ಹೀಗೇ ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.